ಕರ್ತನಲ್ಲಿ ನಮ್ಗೆ ಅತ್ಯಂತ ಪ್ರೀತಿಯ ದೇವರ ಸೇವೆಯೇ ಮತ್ತೊಂದು ಆವರ್ತಿ ಈ ಶ್ರೇಷ್ಠವಾದ ಸಮಯಾವಕಾಶವನ್ನು ಕೊಟ್ಟಿರುವಂಥ ತಂದೆಯಾದ ದೇವರಿಗೆ ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ಶುಭ ಶುಕ್ರವಾರದಂದು ನಾವು ಕಳೆದ 3 ಮಾತುಗಳನ್ನು ಯೇಸು ಕ್ರಿಸ್ತನು ಆಡಿರುವಂಥ ಶ್ರೇಷ್ಠವಾದ 7 ಮಾತುಗಳಲ್ಲಿ 3 ಮಾತುಗಳನ್ನು ನೋಡಿದ್ದೇವೆ. ಇವತ್ತು ಮತ್ತೆ 4ನೇ ಮಾತು ಇವಾಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. 4ನೇ ಮಾತು ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ನಾವು ಗಮನಿಸುವಾಗ ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನನ್ನು ಯಾಕೆ ಕೈಬಿಟ್ಟು. ಈ ಮಾತು ನೋಡುವಾಗ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 46 ವಚನ, ಅದೇ ರೀತಿಯಲ್ಲಿ ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 34 ವಚನದಲ್ಲಿ ನಾವು ಕಾಣಬಹುದು ಪ್ರೇರೆ. ಇಲ್ಲಿ ನಾವು ಗಮನಿಸುವಾಗ ಕೈ ಬಿಡಲ್ಪಟ್ಟವನ ಒಂದು ಆರ್ತನಾದ 4ನೇ ಮಾತಾಗಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸುವಾಗ ಪ್ರೇರೆ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಲ್ಪಟ್ಟ ಆ ದಿನದಂದು ನಾವು ಗಮನಿಸುವಾಗ ಒಂದು 6ನೇ ತಾಸಿನಿಂದ 9ನೇ ತಾಸಿನವರೆಗೂ ದೇಶದಾದ್ಯಂತ ಕೂಡ ಒಂದು ಕಾರ್ಗತ್ತಲೆ ಪರಿಪೂರ್ಣವಾಗಿ ಒಂದು ಕತ್ತಲು ಕವಿತೆಂದು ಎಂಬುದಾಗಿ ಇತಿಹಾಸ ಹೇಳುವಂಥದ್ದಾಗಿದೆ. ಅಷ್ಟು ಮಾತ್ರಕ್ಕಲ್ಲ, ಇದು ಕೇವಲ ಸೂರ್ಯಗ್ರಹಣವಾಗಿರಲಿಲ್ಲ. ತನ್ನ ಸೃಷ್ಟಿಕರ್ತನ ಪಡುತ್ತಿರುವಂಥ ವೇದನೆಯನ್ನು, ಆ ಸಂಕಷ್ಟವನ್ನು ನೋಡಲಾರದೆ ಸೃಷ್ಟಿಯೇ ತನ್ನ ಮುಖವನ್ನು ಮುಚ್ಚಿಕೊಂಡಿದೆ ಎಂಬುದಾಗಿ ಅನೇಕ ಪ್ರಾಚೀನ ಜಗತ್ತಿನಲ್ಲಿ ಅದು ಹೇಳುವಂಥದ್ದಾಗಿದ್ದಾರೆ. ಇಂತಹ ಪ್ರಾಮುಖ್ಯವಾಗಿ ಈ ಪ್ರಾಚೀನ ಜಗತ್ತಿನಲ್ಲಿ ಇಂತಹ ಮಹತ್ವದ ಒಂದು ಸಮಯದಲ್ಲಿ ಕತ್ತಲು ಆವರಿಸುವಂಥದ್ದು ಅದು ದೈವಿಕವಾಗಿರುವಂಥ ಒಂದು ನ್ಯಾಯ ತೀರ್ಪಿಗೆ ಅಥವಾ ಬ್ರಹ್ಮಾಂಡದ ಒಂದು ದೊಡ್ಡ ಬದಲಾವಣೆ ಎಂಬುದಾಗಿ ಅದು ಸಂಕೇತವಾಗಿತ್ತು ಎಂಬುದಾಗಿ ಅವ್ರು ನೋಡ್ತಾ ಇದ್ರು ಆ ಕಾಲದಲ್ಲಿ. ನಾವು ನೋಡುವಾಗ ಪ್ರಿಯರೇ, 3 ತಾಸುಗಳ ಕಾಲ ಅಲ್ಲಿ ಉಸಿರುಗಟ್ಟಿಸುವಂಥ ನಿಶಬ್ದವಿತ್ತು. ನಾವು ಗಮನಿಸುವಾಗ ಸೈನಿಕರ ಹೀಯಾಳಿಸುವಿಕೆ ಅಲ್ಲಿ ಇಲ್ಲ, ಅಲ್ಲಿ ಮುಗಿತು. ಸ್ತ್ರೀಯರ ಒಂದು ರೋದನೆ ಕಮ್ಮಿ ಆಯಿತು. ಅಲ್ಲಿ ಕೇವಲ ಒಂದು ಭಾರವಾಗಿರುವಂಥ ಉಸಿರಿನಾದ ಶಬ್ದ ಮಾತ್ರ ನಾವು ಕಾಣಬಹುದು. ಆಗ ಒಂದು ದಟ್ಟವಾದಂಥ ಕತ್ತಲೆಯ ಒಂದು ನಡುವಿನಿಂದ ಕಳೆದ 2000 ವರ್ಷಗಳ ಹಿಂದೆ ಇತಿಹಾಸದ ಮಾರುಗೊಳ್ಳುತ್ತಿರುವ ಒಂದು ಆರ್ತನಾದ ಕೇಳಿ ಬಂದಿತ್ತು. ಇದು ನಿಜವಾಗಲೂ ನಾವು ನೋಡುವಾಗ ಪ್ರಿಯರೇ, ಮಾನವನ ಇತಿಹಾಸದಲ್ಲಿ ಅತ್ಯಂತ ಹತಾಶೆಯ ಮತ್ತು ಭಾವನಾತ್ಮಕವಾಗಿರುವಂಥ ನುಡಿಯಾಗಿದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಗಮನಿಸುವಾಗ ನಾವು ಮುಂದಕ್ಕೆ ಹೋಗುವುದಾದರೆ, ಮೊಟ್ಟ ಮೊದಲನೇ ವಿಷಯ ಒಂದು ಭಾವನಾತ್ಮಕ ದೃಷ್ಟಾಂತವನ್ನು ನಾನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ, ಮೌನದ ಭಾರ ಎಂಬುದಾಗಿ. ಏನು ಮೌನ ನೋಡ್ರಿ, ಒಂದು ಉದಾಹರಣೆ ನೋಡುವಾಗ ಗಮನಿಸ್ಕೊಳ್ರಿ, ಯಾವಾಗಲೂ ಒಂದು ಕೂಸು ತನ್ನ ತಂದೆಯ ಮಡಿಲಲ್ಲಿ ಅದು ಬೆಳೆಯುವಂಥದ್ದಾಗಿದೆ. ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು ಎಲ್ಲ ಸ್ಥಳಕ್ಕೆ ಅದು ಹೋಗುವಂಥದ್ದಾಗಿದೆ, ಬರುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಅದು ಬೆಳೆದಾಗ ಪ್ರಿಯರೇ, ಒಂದು ನಾವು ಆ ರೀತಿಯ ಮಗುವನ್ನು ನಾವು ಊಹಿಸಿಕೊಂಡಾಗ ಆ ಮಗುವು ಇದ್ದಕ್ಕಿದ್ದಂತೆ ಕತ್ತಲೆಯ ಕೋಣೆಗೆ ಹೋಗ್ಬಿಟ್ಟಿತ್ತು ನೋಡ್ಕೊಳ್ಳೋಣ. ಕತ್ತಲೆಯ ಕೋಣೆಗೆ ಅದನ್ನು ತಳಲ್ಪಟ್ಟಿದ್ದಾರೆ ಎಂಬುದಾಗಿ ನೋಡ್ಕೊಳ್ಳೋಣ. ಆದರೆ ಮಗುವು ತನ್ನ ತಂದೆಯ ಒಂದು ಕೈ ಸಿಗಬಹುದೆಂದು ಕೈ ಚಾಚ್ತಾ ಇದೆ. ಆದರೆ ಅಲ್ಲಿ ಬರೀ ಶೂನ್ಯವಷ್ಟೇ ಇತ್ತು. ಏನರ್ಥ ಆಗ್ತದೆ ಇಲ್ಲಿ? ಮಗುವಿನ ಸಂಕಷ್ಟ ಎಷ್ಟು ಭಯಂಕರವಾಗಿರಬಹುದು ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಯುಗಾಂತರಗಳಿಂದ ಯೇಸು ತನ್ನ ತಂದೆಯೊಟ್ಟಿಗೆ ಪರಿಪೂರ್ಣವಾಗಿರುವಂಥ ಅವಿನಾಭಾವದ ಸಂಬಂಧವನ್ನು ಆತನು ಹೊಂದಿಕೊಂಡಿದ್ದನು. ಅವರು ಪ್ರೇಮದಲ್ಲಿ, ಪ್ರೀತಿಯಲ್ಲಿ, ನಾವು ಏನು ಹೇಳ್ತೀವಿ, ಅವರು ಆತ್ಮದಲ್ಲಿ ಒಂದಾಗಿದ್ದರು ಪ್ರಿಯರೇ. ಯೇಸುವಿನ ಒಂದು ಸ್ನಾನದ ಅಥವಾ ದೀಕ್ಷಾಸ್ನಾನದ ಸಮಯದಲ್ಲಾಗಿರ್ಬೋದು ಮತ್ತು ಒಂದು ರೂಪಾಂತರ ಬೆಟ್ಟದಲ್ಲಿಯೂ ಸಹ ನಾವು ನೋಡಬಹುದು ತಂದೆಯ ಸ್ವರದಲ್ಲಿ ಏನು ಮಾತನಾಡ್ತಿದೆ, ಈತ ನನ್ನ ಪ್ರಿಯಕುಮಾರ್ ಎಂಬ ಸ್ವರವು ನಮಗೆ ಸ್ಪಷ್ಟವಾಗಿ ಆ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ ಪ್ರಿಯರೇ. ಆದರೆ ಇಲ್ಲಿ ಆ ಪ್ರಿಯಕುಮಾರನೆಂಬ ಸ್ವರವನ್ನು ಘೋಷಿಸುವಂಥ ದೇವರು ಇಲ್ಲಿ ನಾವು ನೋಡುವಾಗ, ಆದರೆ ಈ ಶಿಲುಬೆ ಮೇಲೆ ಆಕಾಶ ಒಂದು ಕಬ್ಬಿಣದ ರೀತಿಯಲ್ಲಿ, ಅಂದರೆ ಕದಲಗದ ರೀತಿಯಲ್ಲಿ ಒಂದು ಭಾಸವಾಗ್ತಾ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಪ್ರಿಯಕುಮಾರನು ಅಲ್ಲಿ ಗೋಳಾಡ್ತಾ ಇದ್ದಾನೆ. ಆದರೆ ವಿಶ್ವದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಾವು ಗಮನಿಸುವಾಗ ತಂದೆಯ ಮುಖವನ್ನು ತಿರುಗಿಸಿಕೊಂಡಿದ್ದಾನೆ. ಗಮನಿಸ್ರಿ, ಇತಿಹಾಸದ ಚರಿತ್ರೆಯಲ್ಲಿ ಮುಖವನ್ನು ತಂದೆಯು ಮೊಟ್ಟ ಮೊದಲನೇ ಸಾರಿ ತನ್ನ ಮಗನಿಗೆ ವಿರುದ್ಧವಾಗಿ ತಿರುಗಿಸಿಕೊಂಡಿದ್ದಾನೆ. ಗಮನಿಸ್ರಿ, ಇದು ಕೇವಲ ದೈವಿಕವಾದ ಒಂದು ಪ್ರತ್ಯೇಕತೆ ಅಥವಾ ಬೇರ್ಪಾಟು ಅಲ್ಲ, ಆದರೆ ಇದು ಆತ್ಮೀಕವಾಗಿರುವಂಥ ಅಗಲಿಕೆ ಎಂಬ ಸ್ಪಷ್ಟತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತನು ಕೇವಲ ಮರಣ ಹೊಂದುತ್ತಿಲ್ಲ, ಆದರೆ ಇಲ್ಲಿ ನಾವು ನೋಡುವಾಗ ಜೀವ ಮತ್ತು ಬೆಳಕಿನ ಮೂಲವಾಗಿರುವಂಥ ದೇವರಿಂದ ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ಬೇರ್ಪಟ್ಟ ಆತ್ಮದ ಒಂಟಿತನವನ್ನು ಇಲ್ಲಿ ಆತನು ಅನುಭವಿಸುವಂಥ ವ್ಯಕ್ತಿಯಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ನೋಡುವಾಗ ಎರಡನೇ ವಿಷಯಕ್ಕೆ ನಾವು ನೋಡುವಾಗ ಇದರ ಇತಿಹಾಸ ಚರಿತ್ರೆ ನೋಡುವಾಗ ಒಂದು ಪ್ರಾಚೀನ ಪ್ರವಾದನೆ ಇಲ್ಲಿ ನೆರವೇರ್ತಾ ಇದೆ. ಏನು ಆ ಪ್ರಾಚೀನ ಪ್ರವಾದನೆ ಎಂಬುದಾಗಿ ನೋಡುವಾಗ 22ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ ನೋಡುವಾಗ, ಅದೇ ರೀತಿ 16-18 ವಚನಗಳು ನಾವು ನೋಡ್ತೇವೆ ಮುಂದಕ್ಕೆ. ಮೊದಲನೇದಾಗಿ 1ನೇ ವಚನ ನೋಡುವಾಗ 22:1, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ. ನೋಡ್ರಿ, 22ನೇ ಕೀರ್ತನೆ ಯಾವಾಗ ಎಷ್ಟೋ ವರ್ಷಗಳ ಹಿಂದೆ
ಆ ಮುಂದೆ ಅದೇ ಒಂದು ಪ್ರವಚನವಾಗಿ ಇಲ್ಲಿ ಯೇಸು ಕ್ರಿಸ್ತನ ವಿಷಯಕ್ಕೋಸ್ಕರ ಅಲ್ಲಿ ಆತನು ದೇವರ ಮುಂದೆ ಅದನ್ನು ಪ್ರವಚಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದೇ ರೀತಿಯಲ್ಲಿ 16-18 ವಚನಗಳು ನೋಡುವಾಗ ಆತನ ವಿಷಯ ಇನ್ನೂ ನಾವು ನೋಡ್ಬೋದು. 16-18 ನಾಯಿಗಳು ನನ್ನ ಸುತ್ತಿಕೊಂಡಿವೆ, ದುಷ್ಕರ ಗುಂಪು ನನ್ನ ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳು ತಿವಿದಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲುದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ನೋಡುವಾಗ ನಾಯಿಗಳು ಅಂತ ಬಂದಾಗ ನೋಡುವಾಗ ನಿನ್ನೆ ಕೂಡ ನಾನು ಹೇಳಿದ್ದೇನೆ, ಆ ಒಂದು ಧಾರ್ಮಿಕ ಅಧಿಕಾರಿಗಳಾಗಿರ್ಬೋದು ಅಥವಾ ರೋಮನ್ ಸಿಪಾಯಿಗಳಾಗಿರ್ಬೋದು, ಇವೆಲ್ಲ ಸಹ ಅದಕ್ಕೆ ಹೋಲಿಕೆಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆಮೇಲೆ ಇಲ್ಲಿ ಅಂಗಿಗೋಸ್ಕರ ಚೀಟಿಗಳಾಗಿ ಇವೆಲ್ಲವೂ ಸಹ ಯೇಸು ಕ್ರಿಸ್ತನ ವಿಷಯದಲ್ಲಿ ಆ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಗಳಾಗಿದೆ ನಾವು ನೋಡ್ತಾ ಇದ್ದೆ. ಅಂದರೆ ಒಂದು ಪ್ರಾಚೀನ ಪ್ರವಾದನೆ ಸಹ ಇಲ್ಲಿ 4ನೇ ವಿಷಯದಲ್ಲಿ ನಾವು ಇಲ್ಲಿ ನೆರವೇರ್ತಾ ಇದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಗಮನಿಸ್ಕೋಬಹುದು. ಅಷ್ಟು ಮಾತ್ರಕ್ಕಲ್ಲ, ಐತಿಹಾಸಿಕವಾಗಿ ತನ್ನ ಶ್ರಮೆಯ ಏನಂತಾರೆ ದೈವಿಕ ಯೋಜನೆಯ ಭಾಗವೆಂದು ಯೇಸು ಅಲ್ಲಿ ಈ ಕಾರ್ಯಗಳ ಮುಖಾಂತರ ಸಾಬೀತಪಡಿಸ್ತಾ ಇದ್ದಾನೆ ಪ್ರೇರೆ. ಅದಕ್ಕೋಸ್ಕರ ಈವನ್ ಏಷಾಯನ ಬರೆದ ಪ್ರವಾದನೆ 53ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ದೇವರಿಂದ ಜಜ್ಜಲ್ಪಟ್ಟವನು, ಬಾಧೆಗೆ ಒಳಪಟ್ಟವನು ಆಗಿ ನಾವು ನೋಡ್ತಾ ಇದ್ದೇವೆ, ಬಾಧಿಸಲ್ಪಟ್ಟವನು, ಆತನು ಶ್ರಮೆ ಅನುಭವಿಸುವ ಸೇವಕನು ಆತನೇ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಕೊನೆಯ ಉಸಿರಿನ ಮೂಲಕ ಆ ಒಂದು ದೇವರ ಪ್ರಣಾಳಿಕೆಯನ್ನು ಎಷ್ಟೋ ನೋವಿಂದ, ದೇವರ ಯೋಜನೆಯನ್ನು ಎಷ್ಟೋ ನೋವಿನಿಂದ ಕೂಡಿದರೂ ಸಹ ಅದು ಅಚ್ಚುಕಟ್ಟಾಗಿ ತೂಚ ತಪ್ಪದೆ ಅದು ನೆರವೇರುವಂತೆ ಅಲ್ಲಿ ನೆರವೇರುತ್ತದೆ ಎಂದು ಆತನು ಖಂಡಿತವಾಗಿ ಅಲ್ಲಿ ಯೇಸು ಕ್ರಿಸ್ತ ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ನಾವು ಮುಂದಕ್ಕೆ ಹೋಗೋದಾದರೆ ಪ್ರೇರೆ, ಇಲ್ಲಿ ಒಂದು ಸಿದ್ಧಾಂತದ ಸತ್ಯಾಂಶ ಏನೆಂಬುದಾಗಿ ನೋಡುವಾಗ ದೊಡ್ಡ ಬದಲಾವಣೆ ಇವತ್ತಿನ ಈ 4ನೇ ಮಾತಿನ ಪ್ರಾಮುಖ್ಯವಾದ ಆಳದ ಸತ್ಯವು ಇದರಲ್ಲಿ ನಾವು ಗಮನಿಸಬಹುದು. ಏನು ಆ ಒಂದು ದೊಡ್ಡ ಬದಲಾವಣೆ ಏನೆಂಬುದಾಗಿ ನೋಡುವಾಗ ಪ್ರೇರೆ, ಆತನು ಯಾಕೆ ಕೈ ಬಿಟ್ಟಿದ್ದಾನೆ, ತಂದೆಯಿಂದ ಯಾಕೆ ಆತನು ಬೇರ್ಪಾಟಾಗಿ ಒಂದು ಕೈಯಲ್ಲಿ ಪ್ರತ್ಯೇಕಿಸಲ್ಪಡ್ತಾ ಇದೆ, ಯಾಕೆ ಆತನು ಬಿಡಲ್ಪಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಇದಕ್ಕೆ ಉತ್ತರ ದೊಡ್ಡ ಬದಲಾವಣೆ ಏನು, ಅದ ಗ್ರೇಟ್ ಎಕ್ಸ್ಚೇಂಜ್ ಏನೆಂಬುದಾಗಿ ನೋಡುವಾಗ ಪ್ರೇರೆ, ಹಬಕ್ಕೂಕು 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಈ ರೀತಿಯಲ್ಲಿ ಹೇಳ್ತಾ ಇದೆ ನೋಡ್ರಿ, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ, ಕೆಡುಕನನ್ನು ಕಟಾಕ್ಷಿಸಲಾರದವನೇ. ನೋಡ್ರಿ, ಇಲ್ಲಿ ಮೊದಲನೇ ಮಾತು ಸಾಕು ನಮಗೆ, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ. ದೇವರ ಕುರಿತು ಮಾತಾಡ್ತಾರೆ. ದೇವರು ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳ ದೇವರಾಗಿದ್ದಾನೆ ಎಂಬ ಸತ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಆ ಪವಿತ್ರತೆಯುಳ್ಳ ದೇವರು ಇಲ್ಲಿ ಯಾಕೆ ತನ್ನ ಮಗನನ್ನು ಬಿಡ್ತಾನೆ ಎಂಬುದಾಗಿ ನೋಡುವಾಗ ಆ ಸಮಯದಲ್ಲಿ, ಆ ಒಂದು ಗಳಿಗೆಗಳಲ್ಲಿ ಇಲ್ಲಿ ಇಡೀ ಪ್ರಪಂಚದ ಅಥವಾ ಈ ಜಗತ್ತಿನ ಬದುಕಿನಲ್ಲಿರುವ ಎಲ್ಲ ವ್ಯಕ್ತಿಗಳ ಪಾಪವು, ಅವರ ಜೀವನದ ಎಲ್ಲ ದೇವರಿಗೆ ವಿರುದ್ಧವಾಗಿರುವಂಥ ಪ್ರತಿಯೊಂದು ಕಾರ್ಯವು, ಆ ಒಂದು ಜೀವನ ಬದುಕಿನಲ್ಲಿ ಬರುವಂಥ ಪ್ರತಿಯೊಂದು ಏನಂತಾರಲ್ಲ ಸುಳ್ಳು, ಹಿಂಸೆ ಎಲ್ಲವೂ ಸಹ, ಗುಪ್ತ ಅವಮಾನಗಳು, ಗುಪ್ತ ಪಾಪಗಳು ಎಲ್ಲವೂ ಸಹ ಅವು ಎಲ್ಲಿ ಹೋಗ್ತಾ ಇದ್ದಾವೆ? ಯೇಸು ಕ್ರಿಸ್ತನ ಮೇಲೆ ಅವು ಹೋರಲ್ಪಡ್ತಾ ಇದ್ದಾವೆ. ನಾವು ಗಮನಿಸುವಾಗ ಪ್ರೇರೆ, ಇಲ್ಲಿ ನಾವು ಅದಕ್ಕೋಸ್ಕರ ಆ ಎಲ್ಲವೂ ಇಡೀ ಮಾನವ ಕುಲದ ಪಾಪವು ಯೇಸು ಕ್ರಿಸ್ತನ ಮೇಲೆ ಹಾಕಲ್ಪಟ್ಟಾಗ ಪರಿಶುದ್ಧನಾಗಿರುವಂಥ ಆತನು ಅಲ್ಲಿ ಪಾಪಿಯಾಗಿ ಮಾರ್ಪಾಟಾಗಿ ಹೊಂದಿಕೊಳ್ತಾ ಇದ್ದಾನೆ. ಯಾವಾಗ ಆ ಬದಲಾವಣೆ ಆಗ್ತದೆಯೋ ಪರಿಶುದ್ಧದಿಂದ ಪಾಪಕ್ಕೆ ಪಾಪವನ್ನು ನೋಡಲಾಗಿರುವಂಥ ದೃಷ್ಟಿಯನ್ನು ಹೊಂದಿಕೊಂಡಿರುವಂಥ ದೇವರು ನಮ್ಮ ದೇವರು ಆತನು ನೋಡಲಾರಣ. ಅದಕ್ಕೋಸ್ಕರ ತನ್ನ ಮಗನನ್ನು ಇಲ್ಲಿ ಕೈ ಬಿಡ್ತಾನೆ ಎಂಬ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು ಪ್ರೇರೆ. ಆತನ ಒಂದು ದೈವಿಕ ನ್ಯಾಯಕ್ಕೆ, ಆ ನ್ಯಾಯ ತೀರ್ಪಿಗೆ ಅಲ್ಲಿ ಗುರಿಯಾಗ್ತಾ ಇದ್ದಾನೆ. ನಮ್ಮಂತಹ ಪಾಪಿಗಳನ್ನು ದೇವರು ಸ್ವೀಕರಿಸುತ್ತಾರೆ. ಹೀಗೆ ಅದಕ್ಕೋಸ್ಕರವೇ ಆತನು ಕೈ ಬಿಡಲ್ಪಟ್ಟಾನೆ ಎಂಬ ಸತ್ಯವನ್ನು ಇವತ್ತು ಗ್ರಹಿಸ್ಕೋಬೇಕು ಪ್ರೇರೆ. ನಾವು ದೇವರಿಂದ ಎಂದಿಗೂ ಬೇರ್ಪಾಟಾಗಬಾರದೆಂಬುದಾಗಿ, ನಾವೆಂದಿಗೂ ದೇವರಿಂದ ಕೈ ಬಿಡಬಾರದೆಂಬುದು ಆತನು ಆ ಅಗಲಿಕೆಯನ್ನು ನಮಗೋಸ್ಕರ ಆತನು ಅನುಭವಿಸುವಂಥ ಕ್ರೈಸ್ತನನ್ನಾಗಿ ಇಲ್ಲಿ ನಾವು ಕಾಣಬಹುದು. ಈ ಸತ್ಯವನ್ನು ನಿಜವಾಗಲೂ ಎಷ್ಟು ಸಾರಿ ನಾವು ಅರ್ಥಕೊಳ್ತಾ ಇದ್ದೇವೆ. ನಾವು ಮುಂದಕ್ಕೆ ಹೋಗುವಾಗ ಇವತ್ತು ಇದರಿಂದ ನಾವು ಏನು ಕಲ್ತ್ಕೊಳ್ತಾ ಇದ್ದೇವೆ ಪ್ರೇರೆ? ನಾನು ಜಾಸ್ತಿ ಹೊತ್ತು ಟೈಮ್ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ನೋಡುವಾಗ ಪ್ರೇರೆ, ನಮ್ಮ ಇಲ್ಲಿ ನೋಡುವಾಗ ಯಾಕೆ ನಾನು ಕೈ ಬಿಟ್ಟು ಎಂಬುದಾಗಿ ಪ್ರಶ್ನೆ ಆಗ್ತಿದ್ದಾನೆ ಯೇಸು ಕ್ರಿಸ್ತ ತಂದೆಗೆ. ಇಲ್ಲಿ ನೋಡುವಾಗ ನಮ್ಮ ಜೀವನದಲ್ಲಿ ಯಾಕೆ ಅನ್ನೋ ಪ್ರಶ್ನೆಗೆ ನಿಜವಾಗಲೂ ಮಾನ್ಯತೆಯನ್ನು ಇಲ್ಲಿ ಕೊಡ್ತಾ ಇದ್ದಾನೆ. ಕಷ್ಟದಲ್ಲಿದ್ದಾಗ ದೇವರನ್ನು ಪ್ರಶ್ನಿಸಲು ನಾವು ಅನೇಕ ಸಾರಿ ಎದುರುವಂಥ ವ್ಯಕ್ತಿಗಳಾಗಿದ್ದೇವೆ. ಆದರೆ ಇಲ್ಲಿ ದೇವಕುಮಾರನೇ ಆಗಿರುವಂಥ ಯೇಸು ಕ್ರಿಸ್ತನೇ ಯಾಕೆ ಎಂದು ಇಲ್ಲಿ ಕೇಳ್ತಾ ಇದ್ದಾನೆ. ಪ್ರಿಯರೇ, ವಿಶ್ವಾಸವೆಂದರೆ ಪ್ರಶ್ನೆಗಳಿರುವುದಿಲ್ಲ ಅಂತ ಅರ್ಥ ಅಲ್ಲ, ಅದರ ಬದಲಾಗಿ ಆ ಪ್ರಶ್ನೆಗಳನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗುವುದೆಂದು ಈ ಪ್ರಸಂಗದ ಮೂಲಕ ನಮಗೆ ಯೇಸು ಕ್ರಿಸ್ತ ನಮಗೆ ಕಲಿಸ್ಕೊಡುವಂತನಾಗಿದ್ದಾನೆ. ತಂದೆಯೊಟ್ಟಿಗೆ ನಿನಗಿರುವಂಥ ಸಂಬಂಧವು ನಿನ್ನ ಪ್ರಶ್ನೆಗಳು ಕೇಳಬಾರದೆಂಬುದಾಗಿ ಅಲ್ಲ, ಆದರೆ ಅದನ್ನು ಧೈರ್ಯವಾಗಿ ಆತನ ಕೃಪಾಸಿಂಹಾಸನ ತೆಗೆದುಕೊಂಡು ಹೋಗಬಹುದೆಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನ ಒಂದು ಉದಾಹರಣೆ ಇವತ್ತು ನಮಗೆ ತೋರಿಸ್ಕೊಡುವಂಥದ್ದಾಗಿದೆ ಪ್ರೇರೆ. ಎರಡನೇ ವಿಷಯಕ್ಕಾಗಿ ನೋಡುವಾಗ ಒಂಟಿತನಕ್ಕೆ ಮುಕ್ತಿ. ಇವತ್ತು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಅನೇಕ ಸಾರಿ ನಾವು ನೋಡುವಾಗ ಪ್ರೇರೆ, ಇವತ್ತು ಪ್ರಪಂಚವು
ಅನೇಕರು ಇವತ್ತು ಲೋನ್ಲಿನೆಸ್ನಿಂದ ಆ ಒಂಟಿತನವನ್ನು ಅನುಭವಿಸಿ ಅನೇಕ ರೋಗಗಳಿಗೆ ಅಥವಾ ಅನೇಕ ಏನಂತಾರಲ್ಲ ಬಲಹೀನತೆಗಳಿಗೆ ಒಳಪಟ್ಟು ಅವರ ಜೀವನವನ್ನೇ ಅಥವಾ ಆರೋಗ್ಯವನ್ನೇ ಕಳ್ಕೊಂಡು ಅವರ ಪ್ರಾಣವನ್ನು ಕೂಡ ಬಿಟ್ಟಂಥ ವ್ಯಕ್ತಿಗಳು ಇವತ್ತು ನೋಡ್ತಾ ಇದ್ದೇವೆ. ನೋಡ್ರಿ, ಇವತ್ತು ನಮಗೆ ದೇವರ ವಾಕ್ಯವು ಶ್ರೇಷ್ಠವಾದ ಒಂದು ನಿರೀಕ್ಷೆ ಕೊಡ್ತಾ ಇದೆ. ಏನೆಂಬುದಾಗಿ ನೋಡುವಾಗ ಆ ಒಂಟಿತನಕ್ಕೆ ವಿಮುಕ್ತಿ ಯೇಸು ಕ್ರಿಸ್ತನ ಶಿಲುಬೆ ಮುಖಾಂತರ ಅಥವಾ ಈ ಒಂದು ಕೈ ಬಿಡಲ್ಪಟ್ಟುವಂಥ ಕಾರ್ಯದ ಮುಖಾಂತರ ಏನೆಂಬುದಾಗಿ ನೋಡುವಾಗ, ಒಂದು ವೇಳೆ ನಮ್ಮ ಜೀವನದಲ್ಲಿ ನಮ್ಮ ಸಂಗಾತಿಯಿಂದಲೋ ಅಥವಾ ಪೋಷಕರಿಂದ ಅಥವಾ ತಂದೆ ತಾಯಿಗಳಿಂದ ಅಥವಾ ಸ್ನೇಹಿತರಿಂದ ಅಥವಾ ಬಂಧುಗಳಿಂದಲೋ ಯಾರಿಂದ ಆಗಲಿ ಕೆಲವು ಸಾರಿ ನಾವು ನಿರ್ಲಕ್ಷಿಸಲ್ಪಡ್ತೇವೆ. ಆದರೆ ನಮ್ಮ ಪ್ರಾರ್ಥನೆ ದೇವರಿಗೆ ಅದು ಮುಟ್ಟಲ್ಲ ಎಂಬುದಾಗಿ ಅರ್ಥ ಅಲ್ಲ ಪ್ರಿಯರೇ. ಖಂಡಿತವಾಗಿ ಆತನು ಕೇಳಿಸ್ಕೊಳ್ತಾನೆ ಎಂದು ನಾವು ಗ್ರಹಿಸ್ಕೋಬೇಕು. ನಿಜವಾಗ್ಲೂ ನಾವು ಗಮನಿಸುವಾಗ ಪ್ರಿಯರೇ ನೆನಪಿಟ್ಕೊಳ್ರಿ, ಯೇಸು ಕ್ರಿಸ್ತನೇ ಆತನು ಪರಮ ಒಂಟಿತನವನ್ನು, ಒಬ್ಬಂಟಿಗೆತನವನ್ನು, ಲೋನ್ಲಿನೆಸ್ಸನ್ನು ಆ ಕಲ್ವರಿ ಶಿಲುಬೆ ಮೇಲೆ ಆತನು ಅನುಭವಿಸಿದ್ದಾನೆ. ಪ್ರಿಯ, ಅದಕ್ಕೋಸ್ಕರ ಇವತ್ತು ನಿನಗೂ ನನಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಏನು ವಾಗ್ದಾನ ಎಂಬುದಾಗಿ ನೋಡುವಾಗ ಇಬ್ರಿಯರ ಪತ್ರಿಕೆ 13ನೇ ವಚನದಲ್ಲಿ ನಾವು ನೋಡುವಾಗ ಪ್ರಿಯರೇ ಆತ ಹೇಳ್ತಿರುವಂಥ ಮಾತಿನ ನಿನ್ನನ್ನು ಎಂದಿಗೂ ನಾನು ಕೈ ಬಿಡನು, ಎಂದೆಂದಿಗೂ ನಾನು ಅಗಲನು ಅಥವಾ ತೊರೆಯನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಯುಗ ಸಮಾಪ್ತಿವರೆಗೂ ನಿನ್ನೊಟ್ಟಿಗೆ ನನಗೆ ಸದಾಕಾಲ ಇರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ವ್ಯಕ್ತಿಗಳಾಗಿದ್ದೇವೆ. ನೋಡ್ರಿ, ನಾವು ಮುಂದಕ್ಕೆ ಹೋಗುವಾಗ ಈ ಕೃಪೆಯ ಬೆಲೆ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತ ತನ್ನ ತಂದೆಯ ಸಾನ್ನಿಧ್ಯವನ್ನು ಕಳೆದುಕೊಂಡು ಎಷ್ಟೋ ದೊಡ್ಡ ಬೆಲೆ ನಮಗೋಸ್ಕರ ತೆತ್ತಿದ್ದಾನೆಂದು ನಾವು ಅರಿತುಕೊಳ್ಳುವುದಾದರೆ, ಯಾಕಂದರೆ ಪ್ರೇರೆ ನಿನಗೋಸ್ಕರ ನನಗೋಸ್ಕರವು ಆ ಕೃಪೆಯ ಬೆಲೆಯನ್ನು ಕಟ್ಟಿದ್ದಾನೆ ಆತನು ಯೇಸು ಕ್ರಿಸ್ತನು. ನಾವು ನಿಜವಾಗಲೂ ಅದನ್ನು ಗ್ರಹಿಸಿಕೊಳ್ಳುವಾಗ ನಮ್ಮ ಪಾಪವನ್ನು ಇನ್ನು ಮುಂದೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಲಾರೆವು. ಪ್ರೇರೆ, ನಿಜವಾಗಲೂ ನಮ್ಮ ವಿಮೋಚನೆಯು ದೈವಿಕ ಒಂಟಿತನದ ಬೆಲೆಯಿಂದ ಕೊಂಡುಕೊಳ್ಳಲ್ಪಟ್ಟಿದೆ ಎಂಬ ಸತ್ಯವನ್ನು ಇವತ್ತು ನಾವು ಗ್ರಹಿಸಿಕೊಳ್ತಾ ಇದ್ದೀವಾ? ಈ ಸತ್ಯವನ್ನು ನಾವು ಗ್ರಹಿಸಿಕೊಳ್ಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಕೊನೆಯವಾಗಿ ನಾವು ಮುಕ್ತಾಯಕ್ಕೆ ನಾವು ಬರುವುದಾದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನೋಡುವಾಗ ಪ್ರೇರೆ ಈ 4ನೆಯ ಒಂದು ನುಡಿಯು 7 ನುಡಿಗಳಲ್ಲಿ ಅತ್ಯಂತ ಕತ್ತಲೆಯ ನುಡಿಯಾಗಿರ್ಬೋದು ಪ್ರಿಯರೇ. ಮಧ್ಯದ ನುಡಿಯಾಗಿ ಇದು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತ್ಯಂತ ಒಂದು ಕತ್ತಲೆಯ ಒಂದು ನುಡಿಯಾಗಿ ನಾವು ಕಾಣ್ತಾ ಇದೆ. ಆದರೆ ಅದು ನಮ್ಮ ಒಂದು ಪುನರುತ್ಥಾನಕ್ಕೆ ಅಥವಾ ನಮ್ಮ ಪುನರುದ್ಧಾರಕ್ಕೆ ಏನಾಗ್ತದೆ, ಸೇತುವೆಯಾಗಿ ಇಲ್ಲಿ ಬ್ರಿಡ್ಜ್ ಆಗಿ ನಮ್ಗೆ ಕಾಣ್ತಾ ಇದೆ. ಯಾಕಂದರೆ ಯೇಸು ಕ್ರಿಸ್ತನು ಆ ಆರ್ತನಾದವನ್ನು ಮುಗಿಸುತ್ತಿದ್ದಂತೆಯೇ ಅಲ್ಲಿ ಏನಾಗ್ತಿದೆ ಪ್ರೇರೆ, ದೇವಾಲಯದ ತೆರೆಯು ಅದು ಮೇಲಿನಿಂದ ಕೆಳಗಿನವರೆಗೆ ಎರಡಾಗಿ ಒಂದು ಸೀಳಲ್ಪಡ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆ ಮಧ್ಯಾಹ್ನ ದೇವರು ವಹಿಸಿದ ಮೌನವೇ ಇವತ್ತು ನಮ್ಮ ರಕ್ಷಣೆಯ ಹೇರಿಗೆಯ ಒಂದು ವೇದನೆಯಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿಜವಾಗಿ ನಾವು ಗಮನಿಸುವಾಗ ಪ್ರಿಯರೇ, ಈ ದಿನ ಇವತ್ತು ನಿಜವಾಗಲೂ ನಮ್ಮ ಜೀವನದಲ್ಲಿ ಒಂದು ಕಗ್ಗತ್ತಲೆ ಅಥವಾ ಕಾರ್ಗತ್ತಲೆಯ ಕಣಿವೆಯಲ್ಲಿ ಅಥವಾ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವ ನಾವು ಒಂದು ವೇಳೆ. ಆದರೆ ಇವತ್ತು ದೇವರು ನನಗೆ ಕರೀತಾ ಇದ್ದಾನೆ, ನನಗೆ ನಿನಗೆ ಒಂದು ಆಶ್ವಾಸನೆ ಕೊಡ್ತಾನೆ, ನಿರೀಕ್ಷೆ ಕೊಡ್ತಾನೆ ಎಂಬುದಾಗಿ ನೋಡುವಾಗ ಇವತ್ತು ಶಿಲುಬೆ ಕಡೆಗೆ ನೋಡುವುದಾದರೆ, ನಮ್ಮನ್ನು ಬೆಳಕಿಗೆ ನಡೆಸಲು ಕತ್ತಲೆಯೊಳಗೆ ಪ್ರವೇಶಿಸಿದ ರಕ್ಷಕನನ್ನು ನಾವು ನೋಡುವುದಾದರೆ ಪ್ರಿಯರೇ, ನೀವು ಒಳಗೆ ಬರಬೇಕೆಂದು ಆತನು ಹೊರಹಾಕಲ್ಪಟ್ಟಿದ್ದಾನೆ. ಸತ್ಯತೆ ಇವತ್ತು ಗ್ರಹಿಸಿಕೊಳ್ಳ್ರಿ. ನಮಗೆ ಧ್ವನಿ ನೀಡಲು ಆತನು ಮೌನಿಯಾಗಿದ್ದಾನೆ ಪ್ರಿಯರೇ. ಆ ಕೈ ಬಿಡಲ್ಪಟ್ಟವನ ಆರ್ತನಾದದಲ್ಲಿಯೇ ನಾವು ಎಂದೆಂದಿಗೂ ಸಹ ಪ್ರೀತಿಸಲ್ಪಡ್ತಾ ಇದ್ದೀವಿ ಎಂಬ ಸತ್ಯವು ಅಂತಿಮ ಸಾಕ್ಷಿಯಾಗಿದೆ ಎಂಬುದಾಗಿ ನಾವು ಇವತ್ತು ಅರ್ಥಕೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಈ ಶ್ರೇಷ್ಠವಾದ ಕಾರ್ಯವನ್ನು ನಾವು ಗ್ರಹಿಸಿಕೊಳ್ತಾ ಇದ್ದೇವಾ? ಆತನು ನಿನಗೋಸ್ಕರ ನನಗೋಸ್ಕರವೇ ಆತನು ಪರಿಶುದ್ಧನಾಗಿರುವಂಥ ಆತನು ಪಾಪಿಯಾಗಿ ಮಾರ್ಪಟ್ಟು ತಂದೆಯಾಗಿದ್ದ ದೇವರು ತನ್ನ ಅಲ್ಲಿ ಎಷ್ಟೋ ಯುಗಾಂತರಗಳ ಸಂಬಂಧವನ್ನು ಹೊಂದಿಕೊಂಡಿರುವಂಥ ಅವರು ನಿನಗೋಸ್ಕರ ನನಗೋಸ್ಕರ ಆತನ ತಂದೆಯಿಂದ ಸಂಬಂಧವನ್ನು ಕಳ್ಕೊಂಡು ಕೈ ಬಿಡಲ್ಪಟ್ಟವನಾಗಿ ನಾವು ಕಾಣ್ತಾ ಇದ್ದಾನೆ. ಯಾಕಂದರೆ ಎಂದೆಂದಿಗೂ ನೀನು ನಾನು ಆತನಿಂದ ಕೈ ಬಿಡಬಾರದೆಂಬುದಾಗಿ, ಎಂದೆಂದಿಗೂ ನಮ್ಮನ್ನು ತೊರೆಯಬಾರದೆಂಬುದಾಗಿ, ಆತನೊಟ್ಟಿಗೆ ಸಹವಾಸದಲ್ಲಿ ನಾವು ಇರಬೇಕೆಂಬುದಾಗಿ. ಪ್ರಿಯ, ಅಷ್ಟು ಮಾತ್ರಕ್ಕಲ್ಲ, ಈ ಲೋಕದಲ್ಲಿ ಒಂಟಿ ಜೀವನವನ್ನು ಆತನಿಗಿಂತ ಯಾರು ಅನುಭವಿಸಿಲ್ರಿ. ಇವತ್ತು ನೀವು ಒಂಟಿ ಜೀವನದಲ್ಲಿ ಹೋಗ್ತಾ ಇದೆಯಾ? ಖಂಡಿತವಾಗಿಯೂ ಈ ಮಾತು ನಿನ್ನನ್ನು ಆದರಣೆ ಮಾಡುವಂಥ ವಾಕ್ಯವಾಗಿರಲಿ. ದೇವರು ಆತನ ಎಲ್ಲವನ್ನು ಅನುಭವಿಸಿ ಬಂದಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ನಿನಗೆ ಆತನ ಕೈ ಬಿಡುವಂಥ ದೇವರಲ್ಲ, ಪ್ರತಿಯೊಂದು ಸಮಯದಲ್ಲಿ ನನ್ನ ಕೈ ಹಿಡಿದುಕೊಂಡು ಆತನ ನಡೆಸುವಂಥ ದೇವರಾಗಿದ್ದಾನೆ. ಯಾವುದೇ ಪರಿಸ್ಥಿತಿಯಲ್ಲಿ ಆಗಲಿ ಆತನ ಸನ್ನಿಧಾನಕ್ಕೆ ನೀನು ಬರುವುದಾದರೆ ಆ ಒಂದು ಕೃಪೆ ಬೆಲೆ ನಮಗೋಸ್ಕರ ಏನೆಲ್ಲ ಸಲ್ಲಿಸಿದ್ದಾನೆ, ಆ ಕೃಪೆ ಬೆಲೆ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಪಾಪವನ್ನು ನಾವು ಮಾಡಲಾರದೆ ತಪ್ಪಾಗಿ ತೆಗೆದುಕೊಳ್ಳದೆ ನಾವು ನಿಜವಾಗಲೂ ಒಳ್ಳೆ ರೀತಿಯಲ್ಲಿ ಜೀವಿಸಲಿಕ್ಕೆ ಸಹಾಯವಾಗ್ತದೆ. ಆ ರೀತಿಯಲ್ಲಿ ನಾವು ದೇವರನ್ನು ಮೆಚ್ಚಿಸುವಂಥ ಜೀವನವನ್ನು ನಾವು ಜೀವಿಸೋದಾದರೆ ಒಂದು ದಿನ ಖಂಡಿತವಾಗಿಯೂ ಪ್ರೇರೆ ಶಾಶ್ವತವಾಗಿ ಎಂದೆಂದಿಗೂ ಆತನೊಟ್ಟಿಗೆ ನಾವು ಇರುವಂಥ ವ್ಯಕ್ತಿಗಳಾಗಿದ್ದೇವೆ. ದೇವರು ಆ ರೀತಿಯಲ್ಲಿ ನಾವೆಲ್ಲರಿಗೂ ಸಹ ತನ್ನ ಕೃಪೆಯನ್ನು ಅನುಗ್ರಹ ಮಾಡಲಿ. ಈ ವಾಕ್ಯವನ್ನು, ಈ ಸತ್ಯವನ್ನು ಹಗುರವಾಗಿ ತೆಗೆದುಕೊಳ್ಳದೆ
ಆತನು ಮಾಡಿರುವಂಥ ಶ್ರೇಷ್ಠವಾದ ಕಾರ್ಯವನ್ನು ನಮ್ಮ ಜೀವನದಲ್ಲಿ ಅನ್ವಯಿಸ್ಕೊಳ್ಳೋಣ. ದೇವರು ನಾವೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.